ನಮಸ್ಕಾರ. ಕನ್ನಡ ನಾಡಿನ ಎಲ್ಲ ಜನತೆಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು ಕೇವಲ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಗಸ್ಟ್ 15 ಅಂತ ಸೆಲೆಬ್ರೇಷನ್ ಅಲ್ಲ. ನಿಜವಾದ ಸ್ವತಂತ್ರ ನಮಗೆ ನಮ್ಮಷ್ಟಕ್ಕೆ ನಾವು ನಮಗೆ ಅರಿವಿಗಿರದೇ ಬಂಧನಕ್ಕೆ ಒಳಗಾಗ್ತಾಯಿದ್ದೀವಿ. ನಮಗೆ ಅರಿವಿಗಿರದೇ ನಾವು ಈ ಒಂದು ಮೊಬೈಲ್ ಅನ್ನುವಂತಹ ಒಂದು ಹಗ್ಗದಿಂದ ಪಾಶದಿಂದ ನಾವು ಬಂಧನ ಆಗ್ತಾಯಿದ್ದೀವಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ರೀಲ್ಸ್ ಅಂತ ಓಪನ್ ಮಾಡಿದ್ರೆ ಅದೊಂದು ದೊಡ್ಡ ಸುರಂಗ. ಅದರಲ್ಲಿ ಕೋಟಿಗಟ್ಟಲೆ ರೀಲ್ಸ್ಗಳಿದೆ. ನೀವು ಅದರಲ್ಲಿ ಯಾವಾಗ ಎಂಟ್ರ್ ಆಗ್ತೀರಿ ಅಂತ ಗೊತ್ತಿದೆ, ಆದರೆ ಯಾವಾಗ ಎಕ್ಸಿಟ್ ಆಗ್ತೀರಿ ಅಂತ ನಿಮ್ಗೆ ಗೊತ್ತಾಗ್ತಾಯಿಲ್ಲ. ನಿಮ್ಗೆ ಅರಿವಿಗಿರದೇ ನಿಮಗೆ ಬೇಕಿದ್ದು ಬೇಡದೇ ನಿಮ್ಮಷ್ಟಕ್ಕೆ ನೀವೇ ದಿಗ್ಬಂಧನ ಹಾಕ್ಕೊಳ್ತಾ ಇದ್ದೀರಾ. ಯಾವ ಥರ ದಿಗ್ಬಂಧನ ಅಂತಂದರೆ, ಇವಾಗಿನ ಜನ್ರೇಷನ್ ನೋಡ್ಬೋದು, ಸೋ ಕಾಲ್ಡ್ ಜೆನ್ ಝಿ ಅಂತ. ಇವ್ರಿಗೆಲ್ಲ ಹೇಗೆ ಅಂತಂದರೆ 8 ಸೆಕೆಂಡ್ ವೀಡಿಯೋ ಮಾತ್ರ ನೋಡುವಷ್ಟು ಪೇಷನ್ಸ್ ಇದೆ. 8 ಸೆಕೆಂಡ್ ವೀಡಿಯೋ ಆದ ನಂತರ ನೋಡ್ತೀನಿ ಅನ್ನೋಂಥ ತಾಳ್ಮೆ ಇವರಿಗಿಲ್ಲ. 8 ಸೆಕೆಂಡ್ ವೀಡಿಯೋ ಬರ್ತಾ ಇರಬೇಕು, ಅದನ್ನು ಸ್ಕ್ರೋಲ್ ಮಾಡ್ತಾ ಇರಬೇಕು. ಅದರಲ್ಲಿ ಸತ್ಯಾಸತ್ಯಗಳನ್ನು ಅನ್ವೇಷಣೆ ಮಾಡಿಕೊಳ್ಳದೇ ಅದನ್ನು ಸುಮ್ಮನೆ ಒಂದು ಆಕರ್ಷಣೆಗೊಂಡು ಅದನ್ನು ಫಾರ್ವರ್ಡ್ ಮಾಡಿಕೊಂಡು ವೈರಲ್ ಮಾಡ್ತಾನೆ ಇರ್ತಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ರೀಲ್ಸನ್ನೇ ಮಾಡಿಕೊಂಡು ಒಬ್ಬರು ಮುಖ್ಯಮಂತ್ರಿಗಳಾಗ್ಬಿಟ್ರು. ಅಷ್ಟೊಂದು ನಮ್ಮ ಮೈಂಡ್ ಅನ್ನೋದು ಈ ಮೊಬೈಲ್ ಕೈಯಲ್ಲಿದೆ. ನಾವು ಮೊಬೈಲನ್ನು ಬಳಸ್ತಾ ಇಲ್ಲ, ಮೊಬೈಲ್ ನಮ್ಮನ್ನು ಬಳಸ್ತಾ ಇದೆ, ಮೊಬೈಲ್ ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದೆ. ನಿಮಗೆ ಯಾರನ್ನಾದರೂ ಒಬ್ಬರನ್ನ CM ಮಾಡಬೇಕು ಅನ್ನೋದಿಲ್ಲ, ದೊಡ್ಡ ಮಾತೇನಿಲ್ಲ. ನೀವು ಒಂದು 10-15 ಅಕೌಂಟ್ ಓಪನ್ ಮಾಡಿ ಅವ್ರ ಬಗ್ಗೆ ಬೂಸ್ಟಪ್ ಮಾಡಿಕೊಂಡು ನೀವು ಅವ್ರ ಬಗ್ಗೆ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಕೊಟ್ಕೊಂಡು ಒಂದು ಫ್ಯಾನ್ಸಿಯಾಗಿ ಒಂದು ವಿಡಿಯೋ ಮಾಡಿಕೊಂಡು 8 ನಿಮಿಷದ 1 ಸೆಕೆಂಡ್ ವಿಡಿಯೋ ಮಾಡ್ಕೊಂಡು ಹಾಕ್ಕೊಂಡು ಹೋದರೆ ಆಟೋಮೆಟಿಕ್ಲಿ ಅದು ಬೂಸ್ಟಪ್ ಆಗೋಗ್ಬೋದು. ಒಂದು ಕಾಲ ಇತ್ತು, ಯಾವ ಥರ ಅಂತಂದರೆ, ಒಬ್ಬ ವ್ಯಕ್ತಿ ಅವನಲ್ಲಿರುವಂಥ ಹಾರ್ಡ್ ವರ್ಕಿಂದ, ಅವನೊಂದು ಒಳ್ಳೆ ಚರಿತ್ರದಿಂದ ಇಲ್ಲಿ ಬ್ರಹ್ಮಾಂಡಕ್ಕೆ ಅವನು ತನ್ನ ಸ್ಥಾನ ಗುರುತಿಸ್ಕೊಳ್ತಾ ಇದ್ದ. ಇವಾಗ ಅದೇನಿಲ್ಲ, 8 ಸೆಕೆಂಡ್ ವೀಡಿಯೋದಿಂದನೇ ಜನರ ಮನಸ್ಸನ್ನು ಮರಳು ಮಾಡ್ತಾ ಇದ್ದಾರೆ. ನಾನು ಜನ್ಜಿಗೆ ಹೇಳ್ತಾ ಇರೋದು, ನೀವು ಈ ಥರವಾದಂತಹ ಮಾಯೆಗೆ ಬಿದ್ದು, ವೈರಲ್ ಅನ್ನುವಂಥ ಭೂತದಲ್ಲಿ ಬಿದ್ದು ನಿಮ್ಮ ಜೀವನನ ಕಳ್ಕೊಳ್ಳೋಕೆ ಹೋಗ್ಬೇಡಿ. ವೈರಲ್ ಆಗೋದು ಬೇಡ, ವ್ಯಾಲ್ಯೂಬಲ್ ಆಗಿ. ವೈರಲ್ಲು ಆಗ್ತೀನಂತ 1 ಕ್ಷಣ 2 ಕ್ಷಣ, ಆದರೆ ವ್ಯಾಲ್ಯೂಬಲ್ ಆಗಬೇಕಾದ್ರೆ ಇಡೀ ಜೀವನ ಪೂರ್ತಿ ಬೇಕಾಗುತ್ತೆ. ನೀವು ಯಾವಾಗ ವ್ಯಾಲ್ಯೂಬಲ್ ಆಗ್ತಿರೋ ಇಡೀ ಜೀವನ ಪರ್ಯಂತ ನಿಮಗೆ ಗೌರವ ಅಂತ ಸಿಗುತ್ತೆ. ಜನ ನಿಮ್ಮನ್ನು ಒಂದು ಮನಸಾರೆ ಇಟ್ಕೊಂಡು ಪೂಜೆ ಮಾಡುವಂತಹ ಸ್ಥಿತಿ ಒಂದು ಕ್ರಿಯೇಟ್ ಆಗುತ್ತೆ. ಸೊ ನಾನು ಜನಸಿಗೆ ಹೇಳುವಂಥದ್ದು, ನೀವು ಯಾರನ್ನಾದರೂ ಗುರುತಿಸ್ಕೋಬೇಕಾದ್ರೆ, ನೀವು ಯಾರನ್ನಾದರೂ ನಿಮ್ಮ ನಾಯಕ ಅಂತ ಡಿಸೈಡ್ ಮಾಡಬೇಕಾದಾಗ ಮೊದಲು ಅವನಲ್ಲಿ ಆ ಎಬಿಲಿಟಿ ಇದೆ ಅಂತ ನೋಡ್ಕೊಳ್ಳಿ. ಆ ಎಬಿಲಿಟಿಯಿಂದ ಅವನಿಗೆ ಆ ಜನರನ್ನು ರಕ್ಷಣೆ ಮಾಡೋ ಶಕ್ತಿ ಇದೆ ಅಂತ ನೋಡಿ. ಅದಾದ ನಂತರ ನೀವು ಡಿಸೈಡ್ ಮಾಡಿ. ಸೊ ಇವಾಗಿನ ಕಾಲದ ನಾನು ಜೆನ್ಜಿಗೆ ಹೇಳೋದು ಇಷ್ಟೇ. ಈ ಸೋಷಿಯಲ್ ಮೀಡಿಯಾ, ಈ ರೀಲ್ಸ್ ಅನ್ನೋ ಒಂದು ಹುಚ್ಚಿಂದ ಹೊರಗೆ ಬಂದು ನಿಮ್ಮ ಪ್ರಾಕ್ಟಿಕಲ್ ಲೈಫಿಗೆ ನೀವು ಕಾಲಿಡಿ. ರಾತ್ರೆಲ್ಲ ಇಡೀ ನಿಮ್ಮ ರೀಲ್ಸೆಲ್ಲ ನೋಡಿಕೊಂಡು ನಿಮ್ಮ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಬಂದು ಅದೇ ಟೈಮನ್ನು, ಅದೇ ಸೋಷಿಯಲ್ ಮೀಡಿಯಾನ ನಿಮ್ಮ ಕಲಿಕೆಗೆ ಅಂತ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಸೊ ಯಾವಾಗ ನೀವು ಗುರು ಹಿರಿಯರನ್ನು, ನಿಮ್ಮ ತಂದೆ ತಾಯಿಯನ್ನು ಪ್ರೀತಿಸ್ತೀರಿ, ಗೌರವಿಸ್ತೀರೋ, ಆಟೋಮೆಟಿಕ್ಲಿ ನೀವು ದೇಶದ ಬಗ್ಗೆ ನಿಮಗೆ ಗೌರವ ಬರುತ್ತೆ. ಸೊ ಎಲ್ಲ ಜೆನ್ಜಿಗೆ ಹೇಳೋದು ಇಷ್ಟೇ, ಮೊಬೈಲನ್ನು ಆದಷ್ಟು ತಕ್ಕ ಮಟ್ಟಿಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಕಲಿಕೆ ಅಂತ ಬಂದಾಗ ದಯವಿಟ್ಟು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಲಿ. ಅದನ್ನು ಬಿಟ್ಟು ಮನೋರಂಜನೆಗಂತ ನೀವು ನಿಮ್ಮ ಬುದ್ಧಿಯನ್ನು ಆ ಒಂದು ಮೊಬೈಲ್ ಕೈಯಲ್ಲಿ ಕೊಡದಿರಿ. ಸೊ ಇಷ್ಟು ಹೇಳುತ್ತಾ ಒನ್ಸ್ ಅಗೈನ್ ನಮ್ಮ ಎಲ್ಲ ಕನ್ನಡ ನಾಡಿನ ಜನರಿಗೆ ಸ್ವತಂತ್ರ ದಿನದ ಶುಭಾಶಯಗಳು ಹೇಳ್ತಾ ಇವತ್ತಿನ ಸಂಚಿಕೆ ಅಲ್ಪ ವಿರಾಮ ಮಾಡ್ತಿದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು.